ಗೈಸ್ ನೋಡಿ, ಇವಾಗ ಸದ್ಯಕ್ಕೆ ನಾನು ಗೋವಾದಲ್ಲಿ ಬಂದಿದ್ದೆ. ಬಟ್ ಗೋವಾದಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಇವ್ರ ಹತ್ರ ಹೇಳ್ಬಿಟ್ಟು ಇನ್ಸೆಂಟಿವ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೋಸ್ಕರ ನಾನು ಬಂದಿದ್ದೀನಿ. ನೋಡಿ ಇನ್ಸೆಂಟಿವ್ ಯಾವ ರೀತಿ ತೋರಿಸಿದ್ದಾರೆ ಗೋವಾದಲ್ಲಿ ಅಂತ ನೋಡಿ. 450 ರೂಪಾಯಿ. ಆಮೇಲೆ 8 ಗಿಗ್ ಮಾಡಬೇಕು. ಬಟ್ ಅಮೌಂಟು ಪೂರ ಹೋಗುತ್ತಾ ಆಗುತ್ತಾ? ನೋಡಿ ಇಷ್ಟು ಮಾಡ್ತೀನಿ ಅಂತಲೂ ಕೂಡ ಇವ್ರು ಹೇಳ್ತಾ ಇದ್ದಾರೆ. 1890 ರೂಪಾಯಿ ಜೊತೆಯಲ್ಲಿ 8 ಗಿಗ್ ಏನಾರು ಮಾಡಿದ್ರೆ 450 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಪೂರ ಇನ್ಸೆಂಟಿವ್ ಎಷ್ಟೈತೆ ಬ್ರೋ? ಆಮೇಲೆ ನೋಡಿ ಆಲ್ಮೋಸ್ಟ್ ಅದು ಜಾಸ್ತಿ ಆರ್ಡರ್ ಮಾಡಬೇಕು. ಇಲ್ಲಿ 30 ಆರ್ಡರ್ ಇದೆ, 450 ರೂಪಾಯಿ. ಅದೇನೇ ಇದು ಕೂಡ ಸೇಮೇ ಇದೆ. ಇದು 30 ಆರ್ಡರು, ಬಟ್ ಗಿಗ್ಗು ಕೂಡ ಸೇಮೇ ಇದೆ. ಇದು ಇನ್ನೊಂದು ಚಿಕ್ಕ ಆಫರ್ ಕೂಡ ಇದೆ ನೋಡಿ. ಇದು 21 ಆರ್ಡರ್ ಅಂತ ಅನಿಸುತ್ತೆ. ಅದ್ರ ಆರ್ಡರ್ ಪೇ ಮಾಡ್ತೀನಿ. 21 ಆರ್ಡರ್ ಮತ್ತು 5 ಗಿಗ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 275 ರೂಪಾಯಿ ಬರುತ್ತೆ. ಆಮೇಲೆ ಆಲ್ಮೋಸ್ಟ್ ಅದಕ್ಕೆ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಇವ್ರಿಗೂ ಕೂಡ ಸೇಮ್ ಇರುತ್ತೆ. ಭಯ್ಯ एक दिन का अर्निंग शो करता है क्या तुम्हारा? शो करा भाई तुम्हारा 1 दिन का अर्निंग कितना हो गया गोवा में? अभी हमारा देखो अभी का अर्निंग है मेरा ಎಸ್ಟರ್ಡೇ का दे शो करो. अभी का आज का देखो आज को दे दो. ನೋಡಿ ಇವತ್ತು ಎಷ್ಟು ಮಾಡಿದ್ದಾರೆ ಅಂತಲೂ ಕೂಡ ಇವಾಗ ತೋರಿಸ್ತಾ ಇದ್ದಾರೆ. 12 ಟ್ರಿಪ್ಸ್ ಮಾಡಿದ್ದಾರೆ. 800 ಚೆನ್ನಾಗೇ ಮಾಡಿದ್ದಾರೆ. 890 ರೂಪಾಯಿ ಮಾಡಿದ್ದಾರೆ. 5 ಅವರು ಮತ್ತು 3 ಗಿಗ್ ಕೂಡ ಮಾಡಿದರೆ. ಎಸ್ಟರ್ಡೇ को पार्ट टाइम करते हैं क्या? ओनली संडे भाई तुम्हारा एस्टरडे का कितना हो गया? एस्टरडे का कल का ಶೋ ಕರ. ನೋಡಿ ಇಲ್ಲಿ ಎಸ್ಟರ್ಡೇ ತೋರಿಸ್ತಾ ಇದ್ದಾರೆ ಅವರು ಎಷ್ಟಾಗಿದೆ ಅಂತ. 2031 ರೂಪಾಯಿ ಆಗಿದೆ. ಲಾಗಿನ್ ಅವರ್ ನೋಡಿ 9.49 ಅವರ್ ಲಾಗಿನ್ ಕೂಡ ಇದ್ದಾರೆ. 26 ಆರ್ಡರ್ ಮಾಡಿದ್ದಾರೆ. ಇನ್ಸೆಂಟಿವ್ ಕಿತ್ನಾ? 525 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಆಮೇಲೆ ಆರ್ಡರ್ ನಿಂಗೆ 25 ರೂಪಾಯಿ ತೋರಿಸ್ತಾ ಇದೆ. ಆರ್ಡರ್ ನಿಂಗೂ 25 ರೂಪಾಯಿ ಕೂಡ ತೋರಿಸ್ತಾ ಇದ್ದಾರೆ. तुम्हारा का कितना दे दिया ನೋಡಿ ಅವರು ಇನ್ಸೆಂಟಿವ್ ಮಾಡಿದ್ರು. और इंसेंटिव चेंजेस है क्या? तुम्हारा भी सेम है पर मारते हैं हम लोग, बहुत कम मारते हैं, ज़्यादा मार दिए इसलिए इतना हो गया. उसलिए 10 ಅವರ್ ಲಾಗಿನ್ ಕರೆ. ಹಾಂ ಸೊ ಗೈಸ್ ನೋಡಿ ಗೋವಾದಲ್ಲಿ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತಾರೆ. ನಮ್ಮ ಸ್ನೇಹಿತರು ಕೂಡ ಸಿಕ್ಕಿದ್ರು, ಅದರಿಂದಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಗೋವಾದಲ್ಲಿ ಇದ್ದೀನಿ, ಸುಮ್ಮನೆ ಬರ್ತಾ ಇದೆ, ಅದರಿಂದಾಗಿ ಇವರು ಕೂಡ ಸಿಕ್ಕರು ನೋಡಿ. ಬೇಕಾದ್ರೆ ಅಟ್ ಪ್ರೆಸೆಂಟ್ ಗೋವಾದಲ್ಲಿ ಇದ್ದೀನಿ. ಎಲ್ಲೂ ಕೂಡ ಬೋರ್ಡ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬ್ರೋ ಎಲ್ಲಿ ಗೋವಾ ಅಂತ. ಬಟ್ ನೀವು ಬಟ್ಟೆ ಅಂಗಡಿ ನೋಡಿದ್ರೆ ಕೂಡ ಗೊತ್ತಾಗೋಗುತ್ತೆ ನಾವೆಲ್ಲಿದ್ದೀವಿ ಅಂತ. ಗೋವಾದಲ್ಲಿದ್ದೀವಿ. ಆದಷ್ಟು ಇನ್ಫಾರ್ಮೇಷನ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಅಷ್ಟು ಕನ್ವೀನಿಯೆಂಟಾಗಿ ನನಗೆ ಹಿಂದಿ ಬರಲ್ಲ. ಹಿಂದಿ ಬರದಿಲ್ಲ ಕಾರಣ ನಾನು ಏನು ಮಾಡಿದ್ದೀನಿ ಅಂತಂದರೆ ಆದಷ್ಟು ಅವ್ರ ಹತ್ರ ಇರೋವಂಥ ಇನ್ಫಾರ್ಮೇಷನ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲೂ ಕೂಡ ಇಲ್ಲ ಗೋವಾ ಅಂತ ಎಲ್ಲೂ ಇರಲ್ಲ ಗಾಯ್ಸ್ ಗೋವಾ ಅಂತ. ಬಟ್ ನಿಮ್ಗೆ ಈ ರೋಡ್ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಗೋವಾ ಅಂತ ನೋಡಿ. ಅಂದರೆ ಇದೇನು ಹೇಳೋ ಅವಶ್ಯಕತೆ ಇರಲ್ಲ. ಬಟ್ ಏನಂತೀರಾ ಅಂತಂದರೆ ಒಬ್ಬೊಬ್ಬರು ಪ್ರೂಫ್ ಕೇಳ್ತೀರಾ, ಅದಕ್ಕೋಸ್ಕರನೇ ಕೂಡ ನೋಡ್ತೀನಿ. ನೋಡಿ ಅಲ್ಲಿ ಈಗ ರೆಂಟಲ್ ಬೈಕ್ ಆ್ಯಂಡ್ ಕಾರ್ ಅಂತ ಇದೆಯಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಗೋವಾದಲ್ಲೆಲ್ಲ ರೆಂಟ್ ಕಾರ್ ಮತ್ತು ಬೈಕ್ ಕಾರೆಲ್ಲ ಇದೆ. ಅದರಿಂದಾಗಿಯೇ 100% ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ನೋಡಿ ಗೋವಾದಲ್ಲೆಲ್ಲ ಈ ಥರ ಎಲ್ಲ ಅರ್ನಿಂಗ್ಸ್ ಆಗುತ್ತೆ. ಈ ವಿಡಿಯೋನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.